ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಿಯರೇ, ಬನ್ನಿ ಇಂದು ಪ್ರಭು ಯೇಸು ಮಾಡಿದ ಮತ್ತೊಂದು ಅದ್ಭುತವನ್ನು ಧ್ಯಾನಿಸೋಣ. 7 ರೊಟ್ಟಿ ಮತ್ತು ಕೆಲವು ಮೀನುಗಳಿಂದ 4,000 ಜನರಿಗೆ ಪ್ರಭು ಯೇಸು ಉಣಬಡಿಸುತ್ತಾರೆ. ಈಗಾಗಲೇ ಗಲಿಲಯೆಯ ತೀರಕ್ಕೆ ಬಂದು ಸೇರಿದ ಪ್ರಭು ಯೇಸು ಒಬ್ಬ ಕಿವುಡ ಮೂಗನನ್ನು ಗುಣಪಡಿಸಿರ್ತಾರೆ. ಪ್ರಭು ಯೇಸು ಹಾಗಾಗಿ ಪ್ರಭು ಯೇಸುವಿನ ಬೋಧನೆಯನ್ನು ಆಲಿಸಲು ತುಂಬ ಜನ ಪ್ರಭುವಿನೊಂದಿಗಿರುತ್ತಾರೆ. ಸುಮಾರು 3 ದಿನಗಳ ಬೋಧನೆಯ ನಂತರ ಈಗಾಗಲೇ ಆ ಜನರು ತಂದಿದ್ದ ಆಹಾರವೆಲ್ಲ ಮುಗಿದು ಹೋಗಿದೆ. ಆಗ ಶಿಷ್ಯರಿಗೆ ಪ್ರಭು ನುಡಿಯುತ್ತಾರೆ, ಅವರಿಗೆ ಆಹಾರಕ್ಕೆ ಏನಾದರೂ ಕೊಡಿ. ಈಗ ಹಾಗೆಯೇ ಕಳುಹಿಸಿಬಿಟ್ಟರೆ ಅವರು ಹಸುವಿನಿಂದ ಬಳಲಿ ಬಿದ್ದರು. ಪ್ರಭುವಿನ ಅಂತಃಕರಣ ಮಿಡಿಯುತ್ತೆ. ಶಿಷ್ಯರು ಹೇಳ್ತಾರೆ, ಇಷ್ಟೊಂದು ಜನರಿಗೆ ನಮ್ಮಲ್ಲಿ ಆಹಾರವಿಲ್ಲ. ಎಷ್ಟಿದೆ? 7 ರೊಟ್ಟಿ ಇದೆ. ಸರಿ, ಅದನ್ನೇ ತೆಗೆದುಕೊಂಡು ಬನ್ನಿ. ಪ್ರಭು ಯೇಸು ಅದೇ 7 ರೊಟ್ಟಿಗಳನ್ನು ಮತ್ತು ಅವರ ಬಳಿ ಇದ್ದ ಕೆಲವು ಮೀನುಗಳನ್ನು ಆಶೀರ್ವದಿಸಿ ಆ ಜನರಿಗೆ ಬಡಿಸಲೆಂದು ಕೊಡುತ್ತಾರೆ. ಅಷ್ಟೂ ಜನ, ಸುಮಾರು 4,000 ಜನರು ಊಟ ಮಾಡುತ್ತಾರೆ, ತೃಪ್ತರಾಗುತ್ತಾರೆ. ಮತ್ತು ಉಳಿದ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು 7 ಕುಕ್ಕೆಗಳ ತುಂಬ ಆಗುತ್ತದೆ. ಪ್ರಭು ಯೇಸು ಈ ಮೂಲಕ ತಮ್ಮ ದೈವತ್ವವನ್ನು ಪ್ರಕಟಪಡಿಸ್ತಾರೆ. ಹಂಚಿಕೊಂಡಾಗ ಅದ್ಭುತವಾಗುತ್ತೆ. ದೇವರಿಗೆ ಅಸಾಧ್ಯವಾದುದು ಯಾವುದಿಲ್ಲ. ಪ್ರಭು ಯೇಸುವಿಗೆ ಎಲ್ಲವೂ ಸಾಧ್ಯ ಎಂಬ ಸತ್ಯವನ್ನು ಈ ಶಿಷ್ಯರು ಅರಿತುಕೊಳ್ತಾರೆ. ಅಷ್ಟೇ ಅಲ್ಲ, ಯಾರೋ ಬಳಿ ಇದ್ದ 7 ರೊಟ್ಟಿಗಳನ್ನು ಹಂಚಿಕೊಂಡಿದ್ದರಿಂದ, ಪ್ರಭು ಯೇಸುವಿನ ಕರಗಳಿಗೆ ಕೊಟ್ಟಿದ್ದರಿಂದಲೇ ಅಲ್ಲಿ ಆಹಾರದ ಅದ್ಭುತ ಆಗುತ್ತದೆ. ಹಾಗಾಗಿ ನಮ್ಮ ಬಳಿ ಇದ್ದ ಸ್ವಲ್ಪವಾದರೂ ಇರಲಿ, ಅದನ್ನು ನಾವು ಹಂಚಿಕೊಂಡಾಗ ನಮ್ಮಲ್ಲಿ ಇರುವುದು ಇನ್ನೂ ಆಶೀರ್ವದಿಸಲ್ಪಡುತ್ತದೆ, ಇರುವುದು ಇನ್ನೂ ಅಧಿಕವಾಗುತ್ತದೆ. ಪ್ರಿಯರೇ, ಹಂಚಿಕೊಳ್ಳುವ ಮನೋಭಾವ ನಮ್ಮದಾಗಲಿ, ಇತರರ ಹಸಿವಿಗೆ ಕಷ್ಟಗಳಿಗೆ ಮಿಡಿಯುವ ಅಂತರಂಗ ನಮ್ಮದಾಗಲಿ. ಪ್ರಭು ಯೇಸು ನಮ್ಮನ್ನು ಪ್ರೇರೇಪಿಸಲಿ. ಪರಮ ಪ್ರಸಾದದಿಲ್ಲ ಪ್ರಭು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ಕೋರಿಕೆಗಳನ್ನು ಆಶೀರ್ವದಿಸಲಿ. ಆಮೇನ್.